ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಂಪೂರ್. 2024-25ನೇ ಶೈಕ್ಷಣಿಕ ಸಾಲಿನ BEd ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಮೆರಿಟ್ ಲಿಸ್ಟ್ಗಾಗಿ ಈಗಾಗಲೇ ಸೀಟ್ ಮೆಟ್ರಿಕ್ಸನ್ನು ಬಿಡುಗಡೆ ಮಾಡಿ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸರಿಯಾಗಿ ಹೇಗೆ ಆಪ್ಷನ್ ಎಂಟ್ರಿನ ಮಾಡೋದು, ಮೊಬೈಲ್ನ ಮೂಲಕ ಹೇಗೆ ಮಾಡೋದು, ಎರಡನೇ ಮೆರಿಟ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇರಲೇಬೇಕು ಅಂತಂದರೆ ನಾವು ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡ್ತೀವಿ. ಆ ಮಿಸ್ಟೇಕ್ ಮಾಡಲಾರದಂತೆ ಹೇಗೆ ಆಪ್ಷನ್ ಎಂಟ್ರಿನ ಮಾಡೋದು ಅನ್ನುವಂಥ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಗಮನಿಸಿದರೆ ನಾನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ CSLನ ವೆಬ್ಸೈಟ್ನ ಅಧೀನದಲ್ಲಿದ್ದೀನಿ. ಸೊ BEd ನೋಟಿಫಿಕೇಷನ್ 2024-25 ಅದರ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು 2-year BEd ಕೋರ್ಸ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆ ಗೊತ್ತಿದೆ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ನೀವೆಲ್ಲ ನೋಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಸೀಟ್ ಮ್ಯಾಟ್ರಿಕ್ಸ್ ನೋಡಿಲ್ಲ ಅಂದರೆ ಮೊದಲು ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಳ್ಳಿ, ನಂತರದಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆರ್ಟ್ಸ್ ರಿಮೈನಿಂಗ್ ಸೀಟು ಹಾಗೆ ಸೈನ್ಸ್ ರಿಮೈನಿಂಗ್ ಸೀಟ್ಸು ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿನ ವಿಡಿಯೋದ ಮೂಲಕ ತಲುಪಿಸಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ನಾವಂದರೆ ಲಾಗಿನ್ ಅಪ್ಡೇಟ್ ಆಪ್ಷನ್ ಎಂಟ್ರಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಸೊ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನದ್ದು 2024-25ನೇ ಸಾಲಿಂದು. ಸೊ ಇಲ್ಲಿ ನಾವು ನಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕೋದ್ರ ಮೂಲಕ ಕಂಟಿನ್ಯೂ ಆಗೋದಕ್ಕೆ ಅವಕಾಶ ಇದೆ. ಜಸ್ಟ್ ಅದು ಡೈರೆಕ್ಟಾಗಿ ಲಾಗಿನ್ ಆಗಿ ಗಮನಿಸಿದ್ರೆ ಪ್ರಿಫರೆನ್ಸ್ ಲಾಗೌಟ್ ಅನ್ನುವಂಥ ಮಾಹಿತಿ ಇದೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ನೇರವಾಗಿ ಇಲ್ಲಿ ಏನು ಪ್ರಿಫರೆನ್ಸ್ ಅಂತ ಕಾಣಿಸುತ್ತಲ್ಲ, ಪ್ರಿಫರೆನ್ಸ್ಗೆ ನೇರವಾಗಿ ನಿಮ್ಮನ್ನು ಅದು ರೀಡೈರೆಕ್ಟ್ ಮಾಡುತ್ತೆ. ಇಲ್ಲಿ ನೀವು ಆಯ್ಕೆ ಮಾಡಿಕೊಂಡಿರುವ ಕಾಲೇಜುಗಳು ಯಾವ ಆಧಾರದ ಮೇಲೆ, ಸೀಟ್ ಮೆಟ್ರಿಕ್ಸ್ನ ಆಧಾರದ ಮೇಲೆ, ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟುಗಳಿದ್ದಾವೆ ಅನ್ನೋದನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ, ಬಹಳ ಜನ ಕನ್ಫ್ಯೂಷನ್ ಇರೋದೇನು ಅಂದರೆ, ನಮ್ಮದು SC ಇದೆ, ST ಇದೆ ಅಥವಾ OBC 3B ಇದೆ, ಆದರೆ ನಾವು ಕೊಟ್ಟಿರುವಂಥ ಕಾಲೇಜು ಅಥವಾ ಈಗ ನಮಗೆ ಬೇಕಾಗಿರೋ ಕಾಲೇಜಲ್ಲಿ ಅಲ್ಲಿ ಅದಕ್ಕಿಲ್ಲ, GMಗೆ ಸೀಟ್ ಇದೆ, SC ST 3Bಗಿಲ್ಲ, ನಾವು ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಮಾಡಬಹುದು ನೀವು, ಬಿಕಾಸ್ GM ಅಂತಂದರೆ ಅಲ್ಲಿ ಎಲ್ಲರೂ ಇರ್ತಾರೆ. GMನ ಹೊರತುಪಡಿಸಿ ಕ್ಯಾಟಗರಿ ಒಳಗೂ ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. GM ಅಂತ ಇತ್ತು ಅಂದರೆ ನೀವು ಅಪ್ಲೈ ಮಾಡ್ಬೋದು. SC ST OBC ಯಾವುದೇ ಕ್ಯಾಟಗರಿ ಇರಲಿ, GM ಇದ್ದಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಹಾಗಾಗಿ ಅದೊಂದು ನಿಮಗೆ ಲಕ್ಷ್ಯಕ್ಕಿರಲಿ, GM ಇದ್ದಲ್ಲೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬಹುದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದಾದ ನಂತರ ಈ ಜಿಲ್ಲೆಯನ್ನು ಮತ್ತು ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅಲ್ಲಿ ನೀವು ಬರೀ ಸೀಟುಗಳು ಜಾಸ್ತಿ ಇರುವಂಥ ಕಾಲೇಜುಗಳನ್ನು ನೋಡೋಕ್ಕೆ ಹೋಗಬೇಡಿ. ಅಥವಾ ನೀವು ದೂರ ಈಗ ನೀವು ಧಾರವಾಡದವ್ರು ಆಗಿದ್ದು ನಿಮಗೆ ಬೆಂಗಳೂರಲ್ಲಿ ಸೀಟುಗಳಿದ್ದಾವೆ ಅಂತ ಅಪ್ಲೈ ಮಾಡಿ, ನಂತರದಲ್ಲಿ ನೀವು ಹೋಗಲಿಲ್ಲ ಅಂತಂದರೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಎಲ್ಲಿ ಹೋಗೋದಕ್ಕೆ ನಿಮಗೆ ಕನ್ವೀನಿಯನ್ಸ್ ಇದೆ, ಎಷ್ಟು ದೂರ ಆದರೆ ನೀವು BEdಗೆ ಅಡ್ಮಿಷನ್ ತೊಗೊಳ್ಳೋಕೆ ರೆಡಿ ಇದ್ದೀರಿ ಅನ್ನೋದನ್ನು ನೋಡಿಕೊಂಡು ನಂತರದಲ್ಲಿ ನೀವು ಅದನ್ನು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ನೀವು ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಒಬ್ಬೊಬ್ಬರು ಕೇಳ್ತಿದ್ದಾರೆ, ಸರ್ 20 ಮಾತ್ರ ಹಾಕೋದಕ್ಕಾಗುತ್ತಾ, ಹೆಚ್ಚು ಹಾಕೋಕ್ಕಾಗಲ್ವಾ? ಖಂಡಿತವಾಗಿಯೂ ಹಾಕ್ಬೋದು. 20 ಮೇಲೆ ನೀವು ಆ್ಯಡ್ ಮಾಡಬೇಕು ಅಂದರೆ ಕೆಳಗಡೆ ಇರುವಂತಹ ಆ್ಯಡ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆ ಅಲ್ಲ, ಈ ಆ್ಯಡ್ ಇನ್ಸ್ಟಿಟ್ಯೂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೋರ್ ದೆನ್ 20 ಕೂಡ ನೀವು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಅಪ್ಲೈ ಮಾಡುವಾಗ ಎಲ್ಲವನ್ನ ನೀವು ಭರ್ತಿ ಮಾಡಿದ ನಂತರ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸಬ್ಮಿಟ್ ಮಾಡಲಿಲ್ಲ ಅಂದರೆ ನಿಮ್ಮ ಡೇಟಾ ಸ್ಟೋರ್ ಆಗಲ್ಲ. ಹಾಗಾಗಿ ನೀವು ಮೊಬೈಲ್ನ ಮೂಲಕ ಫಸ್ಟು ಜಿಲ್ಲೆಯ ಕಾಲೇಜು ಅದೆಲ್ಲವನ್ನು ಆಯ್ಕೆ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಕಾಲೇಜ್ ಬೇಕು ಎಲ್ಲವನ್ನ ತಗೊಳ್ಳಿ ಸೀಟ್ ಮೆಟ್ರಿಕ್ಸ್ ಆಧಾರದ ಮೇಲೆ, ನಂತರದಲ್ಲಿ ಸಬ್ಮಿಟ್ ಮಾಡಿ. ಹಾಗೆ GM ಅಲ್ಲಿರೋದು ಕೂಡ ನಿಮಗೆ ಅಪ್ಲೈ ಆಗುತ್ತೆ, ಅದನ್ನು ಕೂಡ ಕ್ಲೇಮ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.